Hello students, welcome back to my class. In today's class we are going to learn reported speech part 2 presented by Kaviraj Jirge. ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ನ ಭಾಗ 2 ಕಲಿತಾ ಇದ್ದೀವಿ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇದು ಇಂಗ್ಲೀಷ್ ಗ್ರಾಮರ್. ಹೈಸ್ಕೂಲ್ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗಿದೆ. ಪಾರ್ಟ್ 1 ವಿಡಿಯೋಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಡೈರೆಕ್ಟ್ ಇದ್ದದ್ದು ಇಂಡೈರೆಕ್ಟ್ ಯಾವ ಥರ ಮಾಡಬೇಕು ಅನ್ನೋದು ಹೇಳಿಕೊಟ್ಟಿದ್ದೆ. ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ, ಇಂಟ್ರಾಗೇಟಿವ್ ಮತ್ತು ಇಂಪೇರೇಟಿವ್ ಸೆಂಟೆನ್ಸ್ ಇದ್ದಾಗ ಯಾವ ಥರ ಮಾಡಬೇಕಂತ ಹೇಳ್ಕೊಟ್ಟಿದ್ದೆ. ಸೊ ಆ ಪಾರ್ಟ್ 1 ವಿಡಿಯೋನ ನೋಡಬೇಕಂದ್ರೆ ಅದರ ಲಿಂಕನ್ನು ಈ ಕಾಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಪಾರ್ಟ್ 1 ವಿಡಿಯೋ ನೋಡಿದ ನಂತರ ಪಾರ್ಟ್ 2 ನೋಡಿ, ಅಂದಾಗ ಮಾತ್ರ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ಕಲಿತಾ ಇರೋ ಪಾರ್ಟ್ 2 ಅಲ್ಲಿ ನಾವು ಯಾವ ಟೆನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದರೆ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಪಾರ್ಟ್ 1 ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಎಲ್ಲ ಕಲ್ತಿದ್ವಿ, ಈ ಕಲಿತಾ ಇರೋದು ಪಾಸ್ಟ್ ಟೆನ್ಸ್. ಸೊ ಪಾರ್ಟ್ 3 ವಿಡಿಯೋಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಪಾರ್ಟ್ 3ಯಲ್ಲಿ ನಾನು ಫ್ಯೂಚರ್ ಟೆನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇವತ್ತು ಕಲಿಯೋದು ಪಾಸ್ಟ್ ಟೆನ್ಸ್, ಹೌದಾ? ಸೊ ಪಾಸ್ಟ್ ಟೆನ್ಸ್ ಇದ್ದಾಗ ಯಾವ ಟೆನ್ಸ್ ಇದ್ದಾಗ ಮತ್ತು ಯಾವ ಟೆನ್ಸಲ್ಲಿ ಮಾಡಬೇಕು ಅಂತ ಗೊತ್ತಿರಬೇಕು. ಅಂದರೆ ಡೈರೆಕ್ಟ್ ಸ್ಪೀಚ್ ಯಾವ ಟೆನ್ಸಲ್ಲಿ ಕೊಟ್ಟಾಗ, ಇಂಡೈರೆಕ್ಟ್ ಟೆನ್ಸ್ ಯಾವ ಟೆನ್ಸಲ್ಲಿ ಮಾಡಬೇಕು. ಇಲ್ಲಿ ನಾನು ಚಾರ್ಟನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಒಂದು ಕಡೆ ಡೈರೆಕ್ಟ್ ಸ್ಪೀಚ್ ಇದೆ, ಇನ್ನೊಂದು ಕಡೆ ಇಂಡೈರೆಕ್ಟ್ ಸ್ಪೀಚ್ ಇದೆ. ನಾವು ಡೈರೆಕ್ಟ್ ಸ್ಪೀಚನ್ನು ಪ್ರತ್ಯಕ್ಷ ವಾಕ್ಯ ಅಂತ ಕರಿತೀವಿ, ಇಂಡೈರೆಕ್ಟ್ ಸ್ಪೀಚನ್ನು ಪರೋಕ್ಷ ವಾಕ್ಯ ಅಂತ ಕರಿತೀವಿ. ಡೈರೆಕ್ಟ್ ಸ್ಪೀಚು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದ್ದಾಗ ನಾವು ಇಂಡೈರೆಕ್ಟನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾಡ್ತೀವಿ. ಇದು ಕೇರ್ಫುಲ್ಲಾಗಿ ನೆನಪಿಟ್ಕೋಬೇಕು. ಆಮೇಲೆ ಡೈರೆಕ್ಟ್ ಸ್ಪೀಚು ಪಾಸ್ಟ್ ಕಂಟಿನ್ಯೂ ಇದ್ದಾಗ ಇಂಡೈರೆಕ್ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾಡ್ತೀವಿ. ಒಂದು ವೇಳೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಇಲ್ಲಿ ಯಾವುದೇ ಚೇಂಜ್ ಆಗೋದಿಲ್ಲ, ಸೇಮ್ ಟೆನ್ಸ್ ಇರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ. ಅಂದರೆ ಪಾಸ್ಟ್ ಟೆನ್ಸ್ನ 4 ಕಾಲಗಳಲ್ಲಿ ಈ ಮೊದಲಿನ 2 ಕಾಲಗಳು ಮಾತ್ರ ಚೇಂಜ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಕಂಟಿನ್ಯೂ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ. ಇನ್ನು ಕೊನೆಯ 2 ಟೆನ್ಸ್ ಏನಿವೆ, ಪಾಸ್ಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ, ದಟ್ ರಿಮೇನ್ಸ್ ಅನ್ಚೇಂಜ್ಡ್, ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಈ ಚಾರ್ಟನ್ನು ನೀವು ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ. ಇದು ಪಾಸ್ಟ್ ಟೆನ್ಸ್ ಸಂಬಂಧಪಟ್ಟಂತೆ. ಮತ್ತು ಇಲ್ಲಿ ಕೆಳಗೆ ನೀವು ವರ್ಡನ್ನು ಕೊಟ್ಟಿದ್ದೀನಿ, ಇವುಗಳು ಕೂಡ ನಮಗೆ ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡೋ ಟೈಮಲ್ಲಿ ಈ ಪದಗಳನ್ನು ಬಳಸ್ತೀವಿ. ಅಂದರೆ ಡೈರೆಕ್ಟಲ್ಲಿ ಟುಡೇ ಇದ್ದಾಗ ಇಂಡೈರೆಕ್ಟಲ್ಲಿ ದಟ್ ಡೇ, ಟುಮಾರೋ ಇದ್ದರೆ ದ ನೆಕ್ಸ್ಟ್ ಡೇ, ಯಸ್ಟರ್ಡೇ ಇದ್ದರೆ ದ ಪ್ರೀವಿಯಸ್ ಡೇ, ನೌ ಇದ್ದರೆ ದೆನ್, ಹಿಯರ್ ಇದ್ದರೆ ದೇರ್, ದಿಸ್ ಇದ್ದರೆ ದ್ಯಾಟ್, ಎಗೋ ಇದ್ದರೆ ಬಿಫೋರ್, ದಸ್ ಇದ್ದರೆ ಸೋ. ಈ ಥರ ಚೇಂಜಸ್ ಆಗುತ್ತೆ ಡೈರೆಕ್ಟ್ದಿಂದ ಇಂಡೈರೆಕ್ಟ್ ಮಾಡೋ ಟೈಮಲ್ಲಿ. ಸೊ ಈ ಸೈಡಲ್ಲಿ ಕೊಟ್ಟಂಥ ಟೇಬಲ್ ಏನಿವೆ ಇದನ್ನು ನೀವು ಪರ್ಫೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯಾವುದೇ ಡೈರೆಕ್ಟ್ ಸ್ಪೀಚ್ ಕೊಟ್ಟರು ಕೂಡ ನೀವು ಇಂಡೈರೆಕ್ಟನ್ನು ಈಸಿಯಾಗಿ ಮಾಡ್ಬೋದು. ರಿಪೋರ್ಟೆಡ್ ಸ್ಪೀಚನ್ನು ನೀವು ಈಸಿಯಾಗಿ ಮಾಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋಲಿ ನಾನು 10 ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀವಿ. ಈ 10 ಎಕ್ಸಾಂಪಲ್ ಒಂದರಿಗಿಂತಲೂ ಒಂದು ಡಿಫ್ರೆಂಟ್ ಆಗಿವೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ಈಗ ನಾನು ಎಕ್ಸಾಂಪಲ್ 1 ಸಾಲ್ವ್ ಮಾಡ್ತೀನಿ ನೋಡಿ. ಎಕ್ಸಾಂಪಲ್ ನಂಬರ್ 1, he said I started a job. ನೋಡಿ, ಈಗ ಇಲ್ಲಿ ಸೆಂಟೆನ್ಸಲ್ಲಿ ಈ ಸೈಡ್ ಅನ್ನೋದು ಏನಾಗುತ್ತೆ, ಇದು ರಿಪೋರ್ಟಿಂಗ್ ಸ್ಪೀಚ್, ಹೌದಾ? ರಿಪೋರ್ಟಿಂಗ್ ಸ್ಪೀಚ್ ಅಂತ ಕರಿತೀವಿ. ಯಾವುದು ಈ ಇನ್ವರ್ಟೆಡ್ ಕಾಮಕ್ಕಿಂತ ಮುಂಚೆ ಈ ಸೈಡ್ ಏನಿದೆ ಇದು ರಿಪೋರ್ಟಿಂಗ್ ಸ್ಪೀಚ್. ಇನ್ನು ಇನ್ವರ್ಟೆಡ್ ಕಾಮದಲ್ಲಿ ಒಳಗಿದಂಥ ಸೆಂಟೆನ್ಸನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಇದು ಡೈರೆಕ್ಟ್ ಸ್ಪೀಚ್ ಇದೆ. ಈಗ ಇಂಡೈರೆಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡಿ. ಹೀ ಸೈಡ್ ಅಂತ ಮುಂದೆ ಕೊಟ್ಟಂಥ ಈ ರಿಪೋರ್ಟೆಡ್ ಸ್ಪೀಚಿಂದ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿದ್ದು ಮೊದಲು ಯಾವ ಟೆನ್ಸ್ ಇದೆ ನೋಡಬೇಕು. ಅಂದರೆ ಏನು ಅಸರ್ಟಿವ್ ಇದೆನಾ, ಇಂಪೇರೇಟಿವ್ ಇದೆನಾ, ಇಂಟ್ರಾಗೇಟಿವ್ ಇದೆನಾ, ಎಕ್ಸ್ಕ್ಲಮೇಟರಿ ಇದೆನಾ ಅಂತ ನೋಡ್ಕೋಬೇಕು. ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ಯಾವ ಥರ ಇಂಡೈರೆಕ್ಟ್ ಮಾಡಬೇಕು ಅನ್ನೋದು. ಈಗ ಇದು ಅಸರ್ಟಿವ್ ಸಲುವಾಗಿ ನಾನು ಮಾಡ್ತೀನಿ, ಹೀ ಸೈಡ್ ಇದ್ದದನ್ನು ಹೀ ಸೈಡ್ ಅಂತ ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಹೀ ಸೈಡ್. ಈ ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡನ್ನು ಜಾಯಿಂಟ್ ಮಾಡಬೇಕು. ಅಂದರೆ ಕಾಮ ಮತ್ತು ಇನ್ವರ್ಟೆಡ್ ಕಾಮ ತೆಗೆದು ಜಾಯಿಂಟ್ ಮಾಡಬೇಕಂದ್ರೆ ನಾವು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ದ್ಯಾಟನ್ನು ಬಳಸ್ತೀವಿ. ಹೀ ಸೆಡ್ ದ್ಯಾಟ್. ಮುಂದೆ
ಇಲ್ಲಿ ಐ ಅದಲ್ಲ, ಇಲ್ಲಿ ಐ ಅಂದರೆ ಯಾರು? ಐ ಸ್ಟಾರ್ಟೆಡ್ ಎ ಜಾಬ್, ನಾನು ಒಂದು ಕೆಲಸವನ್ನು ಪ್ರಾರಂಭಿಸಿದ್ದೇನೆ. ಇಲ್ಲಿ ಹಿ ಅವನು ಹೇಳ್ತಾ ಇದ್ದಾನೆ, ಅಂದರೆ ಇಲ್ಲಿ ಐ ಅಂದರೆ ಯಾರು? ಹಿ. ಹೌದಾ, ಹಿ ಅಂತ ಮಾಡ್ಕೊತೀನಿ. ಈಗ ಕೊಟ್ಟಂಥ ಸೆಂಟೆನ್ಸ್ ನೋಡಿ, ಐ ಸ್ಟಾರ್ಟೆಡ್ ಅ ಜಾಬ್. ಸ್ಟಾರ್ಟೆಡ್ ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಇಂಡೈರೆಕ್ಟ್ ಮಾಡಬೇಕಂದ್ರೆ ನಾವು ಏನು ಬೇಕು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ಹ್ಯಾಡ್. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಹಿ ಆದ್ಮ್ಯಾಗ ಹ್ಯಾಡನ್ನು ಬರಿತೀನಿ. ಹಿ ಹ್ಯಾಡ್. ಮುಂದೆ ಉಳಿದೆಲ್ಲ ಸೇಮ್ ಬರೀಬೇಕು. ಸ್ಟಾರ್ಟೆಡ್ ಅ ಜಾಬ್, STARTED, ಸ್ಟಾರ್ಟೆಡ್ ಅ ಜಾಬ್. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ, ಏನಿಲ್ಲ. ಇಲ್ಲಿ ಏನು ಚೇಂಜ್ ಆಯಿತು? ಜಸ್ಟ್ ಸಬ್ಜೆಕ್ಟ್ ಒಂದು ಚೇಂಜ್ ಆಯಿತು. ಆ ಸಬ್ಜೆಕ್ಟ್ ಆದ ನಂತರ ಒಂದು ಮೇನ್ ವರ್ಬ್ ಬಂತು. ಉಳಿದಂಥ ವರ್ಬ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಎಲ್ಲವನ್ನು ಯಥಾ ಪ್ರಕಾರವಾಗಿ ಬರೆದಿದ್ವಿ. ಈ ಥರ ಬರೆದಿದ್ರೆ ಸಾಕು, ನಾವು ಈಸಿಯಾಗಿ ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ನಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ಸರ್ ಡೈರೆಕ್ಟ್ ಇಂಡೈರೆಕ್ಟ್ ತುಂಬ ಟಫ್ ಆಗ್ತಿದೆ ಅಂತ. ಟಫ್ ಇಲ್ಲ, ನಾವು ಈ ಥರ ಮಾಡೋದನ್ನು ಕಲ್ತ್ಕೋಬೇಕಷ್ಟೇ. ಒಂದು ಸಲ ನೋಡ್ಕೊಂಡು ಬಂದರೆ ವಿ ಕ್ಯಾನ್ ಈಸಿಲಿ ಸಾಲ್ವ್. ಹೌದಾ? ಎರಡನೇ ಎಕ್ಸಾಂಪಲ್ ನೋಡೋಣ. ಈಗ ನಾವು ಈ ಸಾಲ್ವ್ ಮಾಡಿದ್ದು ಯಾವುದಂದರೆ ಸಿಂಪಲ್ ಪಾಸ್ಟ್. ಒಂದನೇದು ಎಕ್ಸಾಂಪಲ್. ನಾವೀಗ ಪಾಸ್ಟ್ ಟೆನ್ಸಲ್ಲಿ ಕಲಿತಾ ಇದ್ವಿ. ಪಾಸ್ಟ್ ಟೆನ್ಸಲ್ಲಿ ಮೊದಲನೇದು ಯಾವುದು? ಸಿಂಪಲ್ ಪಾಸ್ಟ್. ಈಗ ಎರಡನೇದು ಯಾವುದಂದರೆ ಪಾಸ್ಟ್ ಕಂಟಿನ್ಯೂಸಲ್ಲಿ ಕಲಿಯೋಣ. ಶ್ರೇಯಾ ಸೈಡ್ I bought a new mobile. ಈಗ ನೋಡಿ, ಐ ಬಾಟ್ ಅ ನ್ಯೂ ಮೊಬೈಲ್ ಕೂಡ ಅಸರ್ಟಿವ್ ಸೆಂಟೆನ್ಸಲ್ಲಿದೆ. ಮತ್ತು ಯಾವ ಟೆನ್ಸಲ್ಲಿದೆ ನೋಡಿ, ಐ ಬಾಟ್ ಅ ನ್ಯೂ ಮೊಬೈಲ್. ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ನಾನು ಒಂದೊಂದು ಟೆನ್ಸ್ ಮೇಲೆ ಎರಡೆರಡು ಎಕ್ಸಾಂಪಲ್ನ ಹೇಳ್ತೀನಿ. ಮೊದಲು ಸಿಂಪಲ್ ಪಾಸ್ಟ್ ಮೇಲೆ 2, ಆಮೇಲೆ ಪಾಸ್ಟ್ ಕಂಟಿನ್ಯೂ 2, ಪಾಸ್ಟ್ ಪರ್ಫೆಕ್ಟ್ 2. ಇಲ್ಲಿ ಒಂದೊಂದು ಎಕ್ಸಾಂಪಲ್ಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸೆಂಟೆನ್ಸ್ ಕೂಡ ಸಿಂಪಲ್ ಪಾಸ್ಟಲ್ಲಿದೆ. ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಡೈರೆಕ್ಟ್ ಸ್ಪೀಚ್ ಇದ್ದಾಗ ಏನು ಮಾಡ್ತೀವಿ? ಇಂಡೈರೆಕ್ಟ್ ಸ್ಪೀಚನ್ನು ನಾವು ಇದರಲ್ಲಿ ಮಾಡ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾಡ್ತೀವಿ. ಇಲ್ಲಿ ನೋಡ್ಬೋದು ರೂಲ್. ಹೌದಾ? ಈಗ ನೋಡಿ, ಶ್ರೇಯಸ್ ಸೇಡ್ ಇದ್ದಕ್ಕೆ ನಾವು ಶ್ರೇಯಸ್ ಸೇಡ್ ಅಂತಲೇ ಬರ್ತೀವಿ. ಯಾಕಂದರೆ ಮುಂದೆ ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಅಸರ್ಟಿವ್ ಸೆಂಟೆನ್ಸಲ್ಲಿದೆ. SHREY, ಶ್ರೇಯಾ ಸೇಡ್. ಆಮೇಲೆ ದ್ಯಾಟನ್ನು ಬರೀಬೇಕು. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ನಾವು ದ್ಯಾಟನ್ನು ಬಳಸ್ತೀವಿ. ಹೌದಾ? ಇನ್ನು ಇಲ್ಲಿ ಐ ಅಂದರೆ ಯಾರು? ಶ್ರೇಯಾ. ಶ್ರೇಯ ಇಸ್ ಅ ಫೆಮಿನೈನ್ ಜೆಂಡರ್, ಸ್ತ್ರೀಲಿಂಗ. ಅದಕ್ಕಾಗಿ ನಾನಿಲ್ಲಿ ಸಿ ಅಂತ ಬಳಸ್ತೀನಿ. ಹೌದಾ? ಮುಂದೆ ಈ ಟೆನ್ಸ್ ಯಾವುದಿದೆ? ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ದಾಗ ಪಾಸ್ಟ್ ಪರ್ಫೆಕ್ಟಲ್ಲಿ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟಲ್ಲಿ ಯಾವ ಟೆನ್ಸ್ ಬರುತ್ತೆ? ಹೆಲ್ಪಿಂಗ್ ವರ್ಬ್ ಹ್ಯಾಡ್. ಅದಕ್ಕಾಗಿ ನಾನು ಹ್ಯಾಡನ್ನು ಬಳಸ್ತೀನಿ. ಸಿ ಹ್ಯಾಡ್. ಆಯಿತಾ? ನೋಡಿ, ಸಬ್ಜೆಕ್ಟ್ ಆಯಿತು, ಹೆಲ್ಪಿಂಗ್ ವರ್ಬ್ ಆಯಿತು. ಉಳಿದ ಮುಂದೆಲ್ಲ ಯಥಾ ಪ್ರಕಾರವಾಗಿ ಬರೀಬೇಕು. ಎಲ್ಲಿ ಹಿಡ್ಕೊಂಡು? ಈ ಬಾಟ್ ಹಿಡ್ಕೊಂಡು. ಬಾಟ್ ಅ ನ್ಯೂ ಮೊಬೈಲ್. ಸಿ ಹ್ಯಾಡ್ ಬಾಟ್ ಅ ನ್ಯೂ ಮೊಬೈಲ್. ಸಿಂಪಲ್. ನೋಡಿದ್ರೆ ಈಗ ಶ್ರೇಯಾ ಸೇಡ್ ದ್ಯಾಟ್ ಯಾಕೆ ಬಳಸಿದಂದರೆ ಈ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸಲ್ಲಿದೆ. ಈ ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚನ್ನು ಜಾಯಿಂಟ್ ಮಾಡೋ ಸಲುವಾಗಿ ನಾವು ದ್ಯಾಟನ್ನು ಬಳಸ್ತೀವಿ. ಇಲ್ಲಿ ಐದು ಸಿ ಯಾಕೈತಂದರೆ ಇದು ಶ್ರೇಯಾ ಅನ್ನೋದು ಸ್ತ್ರೀಲಿಂಗ, ಅದಕ್ಕಾಗಿ ನಾನು ಸಿ ಅನ್ನು ಬಳಸಿದ್ದೀನಿ. ಈ ಬಾಟ್ ಇದ್ದುದು ಹ್ಯಾಡ್ ಬಾಟ್ ಆಯಿತು. ಯಾಕೆ ಹ್ಯಾಡ್ ಆಯ್ತು ಅಂದರೆ ಇದು ಸಿಂಪಲ್ ಪಾಸ್ಟ್ ಇದ್ದಾಗ ನಾವು ಇಂಡೈರೆಕ್ಟನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾಡ್ತೀವಿ. ಅದಕ್ಕೆ ಹ್ಯಾಡ್ ಬಾಟ್ ಅಂತ ಬರೆದಿನಿ. ಉಳಿದೆಲ್ಲ ಸೇಮ್ ಬರೆದರೆ ಸಾಕು. ಇಷ್ಟು ಬರೆದ್ರೆ ಇದು ಇಂಡೈರೆಕ್ಟ್ ಮಾಡಿದಾಗೆ ಆಯಿತು. ಓಕೆನಾ? ಈಗ ನಾವು ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಇದ್ದಾಗ ಯಾವ ಥರ ಮಾಡಬೇಕು ಅದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 3. They said we were watching a movie. ಸೊ ಈಗ ನೋಡಿ, ಈಗ ನಮಗಿಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ನೋಡಿ ಟೆನ್ಸ್ ಯಾವುದಿದೆ ಫೈಂಡ್ ಔಟ್ ಮಾಡಿ. ವೇರ್ ಅಂದರೆ ಇದು ಯಾವ ಟೆನ್ಸು? ಪಾಸ್ಟ್ ಕಂಟಿನ್ಯೂ ಟೆನ್ಸ್. ಇದು ಡೈರೆಕ್ಟ್ ಸ್ಪೀಚ್ ಪಾಸ್ಟ್ ಕಂಟಿನ್ಯೂ ಇದ್ದಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು.
ಅಂದರೆ ವಾಸ್ ವೇರ್ ಬಂದಾಗ ನಾವು ಹ್ಯಾಡ್ ಬೀನನ್ನು ಬಳಸಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವುದು ಬರುತ್ತೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಅಲ್ಲಿ ಹ್ಯಾಡ್ ಬೀನ್. ಹೌದಾ? ನೋಡಿ, ಈಗ ನಾನು ದೇ ಸೆಡ್ ಇರೋದನ್ನು ದೇ ಸೆಡ್ ಅಂತಲೇ ಬರಿತೀನಿ. ದೇ ಸೆಡ್ ದ್ಯಾಟ್. ನೆಕ್ಸ್ಟ್ ವಿ ಇದೆಯಲ್ಲ, ವಿ ಅಂದರೆ ನಾವು, ಆ ವಿ ಇದ್ದದೇನಾಗುತ್ತೆ? ದೇ ಆಗುತ್ತೆ. ದೇ ವೇರ್. ವೇರ್ ಅನ್ನೋದು ಪಾಸ್ಟ್ ಕಂಟಿನ್ಯೂ. ವೇರ್ ಬದಲಿಗೆ ನಾವು ಯಾವ್ದು ಬಳಸಬೇಕು ಪಾಸ್ಟ್ ಕಂಟಿನ್ಯೂದಾಗ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ. ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಅಲ್ಲಿ ಹ್ಯಾಡ್ ಬೀನ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಅದನ್ನೇ ಬರಿತೀನಿ. ದೇ ಸೆಡ್ ದ್ಯಾಟ್ ದೇ ಹ್ಯಾಡ್ ಬೀನ್. ಉಳಿದಿದೆಲ್ಲ ಸೇಮ್ ಬರೀಬೇಕು. ವಾಚಿಂಗ್ ಅ ಮೂವಿ. ವಾಚಿಂಗ್ ಅ ಮೂವಿ. ಫುಲ್ ಸ್ಟಾಪ್. ಈಗ ನೋಡಿ ಓದ್ಕೊಳ್ಳಿ. ದೇ ಸೆಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ವಾಚಿಂಗ್ ಅ ಮೂವಿ. ರೈಟ್? ಓಕೆ. ಈಗ ನಾವು ಥರ್ಡ್ ಎಕ್ಸಾಂಪಲ್ ಮುಗಿಸಿದ್ವಿ. ಇದು ಯಾವ ಟೆನ್ಸ್ ಅಂತ ನಿಮಗೆ ಗೊತ್ತಾಗಿದೆ? ಪಾಸ್ಟ್ ಕಂಟಿನ್ಯೂ. ಈಗ ನಾವು ಸಿಂಪಲ್ ಪಾಸ್ಟಲ್ಲಿ 2 ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ವಿ. ಪಾಸ್ಟ್ ಕಂಟಿನ್ಯೂ ಒಂದು ಮಾಡಿದ್ವಿ. ಇನ್ನೊಂದು ಮಾಡೋಣ. ಪಾಸ್ಟ್ ಕಂಟಿನ್ಯೂಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಯಾವ ಥರ ಮಾಡಬೇಕು ಅಂತ. ಈಗ 4ನೇ ಎಕ್ಸಾಂಪಲನ್ನು ನೋಡೋಣ. She said, I was not making a noise. N-O-I-S-E, noise. ಎಕ್ಸಾಂಪಲನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಏನು ಹೇಳ್ತಾ ಇದೆ? ಸಿ ಸೈಡ್, ಅವಳು ಹೇಳ್ತಾಳೆ ಏನಂತ? ಐ ವಾಸ್ ನಾಟ್ ಮೇಕಿಂಗ್ ನಾಯ್ಸ್, ನಾನು ಗದ್ದಲು ಮಾಡ್ತಾ ಇಲ್ಲ ಅಂತ. ಹೌದಾ? ಈ ಟೆನ್ಸ್ ನೋಡಿ, ವಾಸ್ ಬಂದಿದೆ ಅಂದರೆ ಪಾಸ್ಟ್ ಕಂಟಿನ್ಯೂ. ಓಕೆನಾ? ಈಗ ನಾನು ಸಾಲ್ವ್ ಮಾಡ್ತೀನಿ. ಸಿ ಸೈಡ್ ಇದನ್ನು ಸಿ ಸೈಡ್ ಅಂತಲೇ ಬರಿತೀನಿ ಆ್ಯಸ್ ಇಟ್ ಈಸ್. ನೋಡಿ, ಸಿ ಸೈಡ್ ದ್ಯಾಟನ್ನು ಬರಿತೀನಿ. ಯಾಕೆ ದ್ಯಾಟ್ ಬಳಸ್ತೀನಿ ಅಂತ ಆಗಲೇ ಹೇಳಿದ್ದೆ. ಯಾಕಂದರೆ ಅಸರ್ಟ್ ಇದ್ದಾಗ ಈ 2 ಸೆಂಟೆನ್ಸ್ಗಳನ್ನ ಜಾಯಿಂಟ್ ಮಾಡೋ ಸಲುವಾಗಿ ನಾವು ದ್ಯಾಟ್ ಬಳಸ್ತೀವಿ. ಇಲ್ಲಿ ಐ ಅಂದರೆ ಯಾರು? ಐ ಅಂದರೆ ಸಿ. ಯಾಕಂದರೆ ಅವಳೇ ಹೇಳಿದ್ದಾಳೆ ನೋಡಿ. ಹೌದಾ? ಅದಕ್ಕೆ ನಾನು ಐ ಬದಲಿ ಸಿ ಅನ್ನು ಬರಿತೀನಿ. ನೆಕ್ಸ್ಟ್ ವಾಸ್ ಬಂದಿದೆ ಐ ಆದ ನಂತರ. ವಾಸ್ ಅನ್ನೋದು ಪಾಸ್ಟ್ ಕಂಟಿನ್ಯೂ. ಪಾಸ್ಟ್ ಕಂಟಿನ್ಯೂ ಇದ್ದಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಅಲ್ಲಿ ಹ್ಯಾಡ್ ಬಿನ್ ಬರುತ್ತೆ ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ನಾನು ಹ್ಯಾಡ್ ಬಿನ್ನನ್ನು ಬರಿತೀನಿ. ಓಕೆನಾ? ಈಗ ಇಷ್ಟಾದ ನಂತರ ನಾವು ಉಳಿದನ್ನು ಬರೀಬೇಕು. ಬಟ್ ಇಲ್ಲಿ ನಾವು ಒಂದು ಏನು ಕೇರ್ಫುಲ್ಲಾಗಿ ನೆನಪಬೇಕು ಅಂದರೆ ಹೆಲ್ಪಿಂಗ್ ವರ್ಬು ಡಬಲ್ ಇದ್ದಾಗ, ಅಂದರೆ ಹ್ಯಾಡ್ ಬಿನ್ ಅಂತಕ್ಕಂಥ 2 ಇದ್ದಾಗ ಮೇಲೆ ಸೆಂಟೆನ್ಸ್ ನೋಡಿದು ನೆಗೆಟಿವ್ ಫಾರ್ಮಲ್ಲಿದೆ. ಹೌದಾ? ನೆಗೆಟಿವ್ ಫಾರ್ಮಲ್ಲಿದ್ದಾಗ ಆ ಹೆಲ್ಪಿಂಗ್ ವರ್ಬನ್ನು ಡಿವೈಡ್ ಮಾಡಿ ಮಧ್ಯದಲ್ಲಿ ನಾಟನ್ನು ಸೇರಿಸಬೇಕು. ಅಂದರೆ ಕರೆಕ್ಟ್ ಆಗುತ್ತೆ. ಅಂದರೆ ಈ ಹ್ಯಾಡ್ ಬೀನ್ ಬದಲಿಗೆ ನಾವು ಏನು ಬರ್ತೀವಿ ಅಂದರೆ ಹ್ಯಾಡ್ ನಾಟ್ ಬೀನ್ ಅಂತ ಬರೀಬೇಕು. ಇಷ್ಟು ಇದು ಒಂದನ್ನು ನೆನಪಿಟ್ಕೊಳ್ಳಿ. ರೈಟ್? ಒಂದೇ ಹೆಲ್ಪಿಂಗ್ ವರ್ಬ್ ಬಂದರೆ ನೋ ಪ್ರಾಬ್ಲಮ್. 2 ಬಂದಾಗ 2ರ ಮಧ್ಯದಲ್ಲಿ ನಾಟನ್ನು ಸೇರಿಸಬೇಕು. ಸಿ ಹ್ಯಾಡ್ ನಾಟ್ ಬೀನ್. ಇನ್ನು ಉಳಿದಿದ್ದೆಲ್ಲ ಸೇಮ್. ಮೇಕಿಂಗ್ ನಾಯ್ಸ್ ಇದೆ. ಈ ಮೇಕಿಂಗ್ ನಾಯ್ಸನ್ನು ಸೇಮ್ ಇಲ್ಲಿ ಬರೆದು ಬಿಡಬೇಕು. ಮೇಕಿಂಗ್ ನಾಯ್ಸ್. ಸಿಂಪಲ್. ಈಗ ಒಂದ್ಸಲ ಓದ್ಕೊಂಡು ನೋಡಿ. She said that she had not been making noise. ಸಿಂಪಲ್. ಓಕೆ? ಇದು ಯಾವ ಟೆನ್ಸ್ ಅಂದರೆ ಪಾಸ್ಟ್ ಕಂಟಿನ್ಯೂ. ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು? ಸೊ ಅದನ್ನು ನೋಡೋಣ. ಎಕ್ಸಾಂಪಲ್ ನಂಬರ್ 5. John said, I had passed the exam. ನೋಡಿ, ಜಾನ್ ಸೈಡ್, ಜಾನ್ ಹೇಳ್ತಾನೆ ಐ ಹ್ಯಾಡ್ ಪಾಸ್ಡ್ ದ ಎಕ್ಸಾಮ್, ನಾನು ಪರೀಕ್ಷೆಯನ್ನು ಪಾಸ್ ಆಗಿದ್ದೀನಿ. ಸೊ ನಾವೀಗ ಏನು ಡೈರೆಕ್ಟ್ ಮಾಡೋಣ. ಈ ಸೆಂಟೆನ್ಸ್ ಅಸರ್ಟಿವ್ ಇದೆ. ಅಸರ್ಟಿವ್ ಇದ್ದಾಗ ನಾವು ಏನು ಮಾಡ್ತೀವಿ ಅಂದರೆ
ಈ ಜಾನ್ ಸೇಡ್ ಏನಿದೆ ಜಾನ್ ಸೇಡ್ ಅಂತ ಬರೆದು ದ್ಯಾಟನ್ನು ಬರ್ತೀವಿ. ಇಷ್ಟು ಮುಗಿತಾ? ಈ ಕಡೆ ಮುಗಿಸ್ತಿದ್ದೀವಿ ಈಗ ನಾವು. ಈಗ ಯಾವುದು ಉಳಿತು? ಐ ಹ್ಯಾಡ್ ಪಾಸ್ಡ್ ದ ಎಕ್ಸಾಮ್ ಉಳಿತು. ಸೊ ಇಲ್ಲಿ ಐ ಅಂದರೆ ಯಾರು? ಐ ಅಂದರೆ ಜಾನ್. ಜಾನ್ ಈಸ್ ಅ ಮೇಲ್ ಜೆಂಡರ್, ಪುಲ್ಲಿಂಗ ಇದೆ. ಪುರುಷ ಇದ್ದಾಗ ನಾವು ಏನು ಬರ್ತೀವಿ? ಇಲ್ಲಿ ಐ ಬದಲಿಗೆ ಹಿ ಅಂತ ಬರಿತೀವಿ. ಯಾಕಂದರೆ ಜಾನ್ ಅನ್ನೋದು ಗಂಡಸು, ಅದಕ್ಕಾಗಿ ನಾವು ಹಿಯನ್ನು ಬರಿತೀವಿ. ಈಗ ಹ್ಯಾಡ್ ಅಂತ ಬಂದಿದೆ ಹೆಲ್ಪಿಂಗ್ ವರ್ಬ್, ಹೌದಾ? ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ನಮಗೆ ಯಾವ ಟೆನ್ಸ್ ಮಾಡಂತ ಹೇಳಿದ್ದಾರೆ? ಪಾಸ್ಟ್ ಪರ್ಫೆಕ್ಟೇ. ಅಂದರೆ ಇಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ದ ಟೆನ್ಸ್ ರಿಮೇನ್ಡ್ ಅನ್ಚೇಂಜ್ಡ್. ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂದ್ರೆ ಅದು ಹೆಂಗದ ಹಾಗೆ ಬರೆದು ಬಿಡಬೇಕು. ಎಲ್ಲಿ ಹಿಡ್ಕೊಂಡು ಆಯ್ ಅಂತೂ ನಾವು ಹೀ ಮಾಡಿದ್ದೀವಿ. ಈ ಉಳಿದದು ಹಿ ಹ್ಯಾಡ್ ಪಾಸ್ಡ್ ದ ಎಕ್ಸಾಮ್ ಏನಿದೆ ಯಥಾ ಪ್ರಕಾರವಾಗಿ ಬರೆದು ಬಿಡಬೇಕು. ನೋಡಿ, ಹಿ ಹ್ಯಾಡ್ ಪಾಸ್ಡ್ ದಿ ಎಕ್ಸಾಮ್, ಫಿನಿಶ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ನೋ ಪ್ರಾಬ್ಲಮ್. ಜಾನ್ ಸೆಡ್ ದ್ಯಾಟ್ ಹಿ ಹ್ಯಾಡ್ ಪಾಸ್ಡ್ ದ ಎಕ್ಸಾಮ್, ಫಿನಿಶ್. ನೆಕ್ಸ್ಟ್ ಇದೇ ಟೆನ್ಸ್ನಿಂದ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 6. They said we had own not own, W-O-N. He had own the game. So now look at the sentence. This is a direct speech. They said, ಅವ್ರು ಹೇಳ್ತಾರೆ, we had won the match. ನಾವು we had won the game. ನಾವು ಆಟವನ್ನು ಗೆದ್ದುಬಿಟ್ಟಿವಿ ಅಂತ. ಈಗ ನಾವೀಗ ಇದಕ್ಕೂ ಕೂಡ ನಾವು ಇಂಡೈರೆಕ್ಟ್ ಮಾಡೋಣ. ಈಗ ದೇ ಸೈಡ್ ಇದನ್ನು ದೇ ಸೈಡ್ ಅಂತಲೇ ಬರ್ತೀವಿ. ದೇ ಸೈಡ್. ಈಗ ಎರಡು ಸೆಂಟೆನ್ಸ್ ಜಾಯಿಂಟ್ ಮಾಡೋ ಸಲುವಾಗಿ ದಟ್ಟನ್ನು ಹಚ್ತೀವಿ. ಇಷ್ಟು ಆಯಿತು. ಈಗ ಇಲ್ಲಿ ವಿ ಬದಲಿಗೆ ನಾವು ಏನು ಬಳಸ್ತೀವಿ ಅಂದರೆ ವಿ ಬದಲಿಗೆ ನಾವು ದೇ ಅಂತ ಬಳಸ್ತೀವಿ. ಯಾಕಂದರೆ ಇಲ್ಲಿ ಹೇಳಿದವರು ಯಾರು? ದೇ. ಅದಕ್ಕಾಗಿ ನಾನು ಇಲ್ಲಿ ದೇ ಅಂತ ಬಳಸ್ತೀನಿ ವಿ ಬದಲಾಗಿ. ಇನ್ನು ಹ್ಯಾಡ್ ಬಂದಿದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ನಮ್ಮ ರೂಲ್ ಏನು ಹೇಳುತ್ತೆ? ಪಾಸ್ಟ್ ಪರ್ಫೆಕ್ಟ್ ಬಂದಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೇ ಮಾಡಬೇಕು, ಅಂದರೆ ಏನು ಚೇಂಜ್ ಆಗೋದಿಲ್ಲ ಅಂತ. ಉಳಿದಿದ್ದೆಲ್ಲ ಆ್ಯಸ್ ಇಟ್ ಈಸ್ ಬರೆದು ಬಿಡಬೇಕಷ್ಟೆ. ಯಾವಲ್ಲಿ ಹಿಡ್ಕೊಂಡು? ಈ ಹ್ಯಾಡ್ ಹಿಡ್ಕೊಂಡು ಹ್ಯಾಡ್ ಓನ್ ದಿ ಗೇಮ್, ಫಿನಿಶ್. ಸಿಂಪಲ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಎಕ್ಸಾಂಪಲ್ ನಂಬರ್ 7. ಇದು ಯಾವ ಟೆನ್ಸ್ ಅಂದ್ರೆ, ಈಗ ನಾವು ಸಿಂಪಲ್ ಪ್ರೆಸೆಂಟ್ ಮುಗಿಸಿದ್ವಿ, ಇದು ಸಿಂಪಲ್ ಪಾಸ್ಟ್ ಮುಗಿಸಿದ್ವಿ, ಪಾಸ್ಟ್ ಕಂಟಿನ್ಯೂ ಮುಗಿಸಿದ್ವಿ, ಪಾಸ್ಟ್ ಪರ್ಫೆಕ್ಟ್ ಮುಗಿಸಿದ್ವಿ. ಈಗ ಒಂದು ಉಳಿತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಅದು ಎಕ್ಸಾಂಪಲ್ ನೋಡಿ. ಈಗ ಎಕ್ಸಾಂಪಲ್ ನಂಬರ್ 7. Anjali said I had been working there. ನೋಡಿ, ಅಂಜಲಿ ಏನು ಹೇಳ್ತಿದ್ದಾಳೆ? ಐ ಹ್ಯಾಡ್ ಬಿನ್ ವರ್ಕಿಂಗ್ ದೇರ್. ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಎಸ್, ಈಗ ಟೆನ್ಸ್ ಗೊತ್ತಾಗ್ತದೆ. ಹ್ಯಾಡ್ ಬಿನ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಿದೆ. ಸೊ ಹ್ಯಾಡ್ ಬಿನ್ ಅಂತಕ್ಕ ಹೆಲ್ಪಿಂಗ್ ವರ್ಬ್ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸ್ ಬಂದಾಗ ಏನು ಡೈರೆಕ್ಟ್ ಸ್ಪೀಚನ್ನು ಕೂಡ ಅದೇ ಟೆನ್ಸಲ್ಲೇ ಮಾಡ್ತೀವಿ, ಅಂದರೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಈಗ ನಾನು ಮಾಡ್ತೀನಿ ನೋಡಿ. ಅಂಜಲಿ ಸೈಡ್ ಎರಡು ಸೆಂಟೆನ್ಸನ್ನು ಜಾಯಿಂಟ್ ಮಾಡೋ ಸಲುವಾಗಿ ನಾನು ದ್ಯಾಟನ್ನು ಬಳಸ್ತೀನಿ. ದ್ಯಾಟ್. ಇಲ್ಲಿ ಐ ಅಂದರೆ ನಾವು ಶಿ ಅಂತ ಬಳಸ್ತೀವಿ, ಯಾಕಂದರೆ ಅಂಜಲಿ ಸ್ತ್ರೀಲಿಂಗ. ಸೊ ನಾವು ಸಿ ಅಂತ ಬಳಸ್ತೀವಿ ಐ ಬದಲಿಗೆ. ಮುಂದೆ ಹ್ಯಾಡ್ ಬಿನ್ ಇದೆ, ಸೊ ಹ್ಯಾಡ್ ಬಿನ್ನನ್ನೇ ಬಳಸ್ತೀವಿ, ಯಾಕಂದರೆ ಈ ಟೆನ್ಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಸೇಮ್ ಬರೆದು ಬಿಡ್ತೀನಿ ಎಲ್ಲ. ಹ್ಯಾಡ್ ಬೀನ್ ವರ್ಕಿಂಗ್ ದೇರ್. ದೇರ್ ಇದ್ದದನ್ನು ದೇರ್ ಅಂತಲೇ ಬಳಸಬೇಕು. ಹಿಯರ್ ಇದ್ದರೆ ದೇರ್ ಅಂತ ಬಳಸ್ತಿದ್ದೀವಿ, ಬಟ್ ಆಲ್ರೆಡಿ ದೇರ್ ಅಂತ ಕೊಟ್ಟಿದ್ದಾರೆ, ಸೊ ದೇರನ್ನೇ ಬಳಸಬೇಕು. ನೋ ಚೇಂಜಸ್. ಇನ್ನೂ 3 ಎಕ್ಸಾಂಪಲ್ ಇವೆ. ಈ 3 ಎಕ್ಸಾಂಪಲ್ಗಳನ್ನ ನಾನು ಇಂಟ್ರಾಗೇಟಿವ್ ಟೆನ್ಸಲ್ಲಿ ಮಾಡಿ ತೋರಿಸ್ತೀನಿ.
ಯಾಕಂದರೆ ಪಾಸ್ಟ್ ಟೆನ್ಸ್ ಬಂದಾಗ ಡೈರೆಕ್ಟ್ ಟು ಇನ್ಡೈರೆಕ್ಟ್ ಮಾಡೋ ಟೈಮಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಯಾವ ಥರ ಚೇಂಜ್ ಮಾಡಬೇಕು ಅಂತ ಈಗ ಎಕ್ಸಾಂಪಲ್ ನೋಡೋಣ. ಈಗ ಎಕ್ಸಾಂಪಲ್ ನಂಬರ್ 8 ನೋಡಿ. ಸಿ ಸೆಡ್ had he arrived here, had he arrived here, H-E-R-E, here. ನೋಡಿ ಈಗ ಸೆಂಟೆನ್ಸ್ ನೋಡಿ. ಸಿ ಸೆಡ್ ಹ್ಯಾಡ್ ಹಿ ಅರೈವ್ಡ್ ಹಿಯರ್, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಯಾವ ಥರ ಮಾಡಬೇಕು ನೋಡಿ. ಸಿ ಸೆಡ್ ಇದ್ದು ನಾವು ಇಲ್ಲಿವರೆಗೆ ಸಿ ಸೆಡ್ ಅಂತ ಬರ್ತಿದ್ವಿ, ಯಾಕಂದರೆ ಅವೆಲ್ಲ ಸೆಂಟೆನ್ಸ್ ಅಸರ್ಟಿವಲ್ಲಿದ್ದು. ಬಟ್ ಈಗ ಮುಂದೆ ಸೆಂಟೆನ್ಸ್ ಇಂಟ್ರಾಗೇಟಿವಲ್ಲಿದೆ, ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಸಿ ಸೆಡ್ ಬದಲಿಗೆ ಸಿ ಆಸ್ಕ್ಡ್ ಅಂತ ಬರಿತೀನಿ. ಸಿ ಆಸ್ಕ್ಡ್. ಯಾಕೆ ಆಸ್ಕ್ಡ್ ಬರೋದಂದರೆ ಅಲ್ಲಿ ಪ್ರಶ್ನೆ ಕೇಳಿದಿದೆ, ಹೌದಾ. ಸಿ ಆಸ್ಕ್ಡ್. ನೆಕ್ಸ್ಟ್ ಏನಬೇಕಂದ್ರೆ ಈ ಕೊಟ್ಟಂಥ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಿದೆ ಎಸ್ ಆರ್ ನೋ ಟೈಪಲ್ಲಿದೆ. ಎಸ್ ಆರ್ ನೋ ಟೈಪ್ ಅಂದ್ರೆ ವಾಕ್ಯದ ಬಿಗಿನಿಂಗಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಿರುತ್ತೆ. ಹೆಲ್ಪಿಂಗ್ ವರ್ಬ್ ಬಂದಾಗ ಅದಕ್ಕೆ ಎಸ್ ಆರ್ ನೋ ಟೈಪ್ ಅಂತ ಹೇಳ್ತೀವಿ. ಎಸ್ ಆರ್ ನೋ ಟೈಪ್ ಇದ್ದಾಗ ಡೈರೆಕ್ಟ್ ಇದು ಇನ್ಡೈರೆಕ್ಟ್ ಮಾಡಬೇಕಂದ್ರೆ ನಾವು ಇಫ್ ಅಥವಾ ವೆದರ್ ಅಂತಕ್ಕಂಥ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಒಂದು ಬರ್ತೀನಿ ನೋಡಿ, ವೆದರ್. ನಾವು ಇಲ್ಲಿವರೆಗೆ ದ್ಯಾಟ್ ಅಂತ ಹಚ್ತಿದ್ದೀವಿ ಎರಡು ಸೆಂಟೆನ್ಸ್ಗಳನ್ನ ಜಾಯಿಂಟ್ ಮಾಡೋ ಸಲುವಾಗಿ. ಬಟ್ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ರ ಸಲುವಾಗಿ ನಾವು ವೆದರ್ ಅಂತ ಬಳಸ್ಬೋದು ಅಥವಾ ಇಫ್ ಅಂತ ಕೂಡ ಬಳಸ್ಬೋದು, ಯಾವುದಾದ್ರೂ ಒಂದನ್ನು ಬಳಸಿ, ಹೌದಾ. ವೆದರ್ ಇಲ್ಲಿ ಈಗ ನಾವು ನೇರವಾಗಿ ವೆದರ್ ಆದ ನಂತರ ಹ್ಯಾಡ್ ಅಂತ ತೊಗೋಬಾರ್ದು, ಹೆಲ್ಪಿಂಗ್ ವರ್ಬನ್ನು ತೊಗೋಬಾರ್ದು. ಯಾಕಂದರೆ ಇಲ್ಲಿ ಕೊಟ್ಟಂಥ ಸೆಂಟೆನ್ಸ್ ಇಂಟ್ರಾಗೇಟಿವಲ್ಲಿದೆ. ನಾವು ಇಂಡೈರೆಕ್ಟ್ ಮಾಡಬೇಕಲ್ಲೇ ಇಂಟ್ರಾಗೇಟಿವ್ ಮಾಡಬಾರ್ದು, ಅಸರ್ಟಿವಲ್ಲಿ ಮಾಡಬೇಕು. ಇದೊಂದನ್ನು ನಾವು ಕೇರ್ಫುಲ್ಲಾಗಿ ನೆನಪಿಟ್ಕೋಬೇಕು. ಡೈರೆಕ್ಟ್ ಸ್ಪೀಚ್ ಪ್ರಶ್ನಾರ್ಥಕ ವಾಕ್ಯ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಮಾಡಬೇಕು. ಅಸರ್ಟಿವ್ ಸೆಂಟೆನ್ಸಲ್ಲಿ ಮಾಡಬೇಕಂದ್ರೆ ನಾವು ಹೇಳ್ಬೇಕಂದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬದಲ ಜಾಗದಲ್ಲಿ ಸಬ್ಜೆಕ್ಟ್ ಅಂತ ಹೋಗಬೇಕು, ಸಬ್ಜೆಕ್ಟ್ ಜಾಗದಲ್ಲಿ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಅಂದರೆ ಮೊದಲು ನಾವೀಗ ಹೀ ಅಂತ ಬಳಸಬೇಕು. ಅಂದರೆ ಇಲ್ಲಿ ಹೀ ಅಂದರೆ ಯಾರು, ಹೀ ಇದ ಹೀನೇ, ಅದಕ್ಕೆ ನಾವು ಏನೇನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಹೀ. ಇಲ್ಲಿ ಹ್ಯಾಡ್ ಅಂತ ಬಂದಿದೆ. ಹ್ಯಾಡ್ ಯಾವ ಟೆನ್ಸ್ ಇದು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಯಥ ಪ್ರಕಾರ ಮಾಡ್ತೀವಿ. ಸೊ ಹ್ಯಾಡ್ ಇರೋದನ್ನು ಹ್ಯಾಡ್ ಅಂತ ಬರಿತೀನಿ. ವೆದರ್ ಹಿ ಹ್ಯಾಡ್. ಉಳಿತಿದೆಲ್ಲ ಸೇಮ್. ಅರೈವ್ಡ್. ಇಲ್ಲಿ ಹಿಯರ್ ಅಂತ ಬಂದಿದೆ ನೋಡಿ. ಹಿಯರ್ ಅಂತ ಬಂದಾಗ ನಾವು ದೇರ್ ಅಂತ ಬಳಸಬೇಕು. ಇಲ್ಲಿದೆ ನೋಡಿ, ಹಿಯರ್ ಬಂದಾಗ ಇಂಡೈರೆಕ್ಟ್ ಸ್ಪೀಚಲ್ಲಿ ದೇರ್ ಬಳಸಬೇಕು. ಸೊ ನಾನು ಇಲ್ಲಿ ಹಿಯರ್ ಬದಲಿಗೆ ನಾನು ಏನು ಬಳಸ್ತೀನಿ, ಈಗ ಇಲ್ಲಿ ದೇರ್, THERE. ಹಿಯರ್ ಅಂದರೆ ಇಲ್ಲಿ, ದೇರ್ ಅಂದರೆ ಅಲ್ಲಿ. ನೋಡೀಗ ಸಿ ಆಸ್ಕ್ಡ್ ವೆದರ್ ಹಿ ಹ್ಯಾಡ್ ಅರೈವ್ಡ್ ದೇರ್. ಈ ಥರ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಎಸ್ ಆರ್ ನೋ ಟೈಪ್ ಬಂದಾಗ ಈ ಮೆಥಡಲ್ಲಿ ಮಾಡ್ತೀವಿ. ಒಂದು ವೇಳೆ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ WH ಕ್ವೆಶನ್ ಬಂದರೆ, ಅಂದರೆ ವೈ, ವಾಟ್, ವೆನ್, ವೇರ್, ಈ ಥರ WH ಬಂದರೆ ಯಾವ ಥರ ಮಾಡಬೇಕು. ಈಗ ಅದರದ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 9. ಕುಮಾರ್ said when was your exam? ಸೊ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡಿ. ಕುಮಾರ್ ಹೇಳ್ತಾನೆ ವೆನ್ ವಾಸ್ ಯುವರ್ ಎಕ್ಸಾಮ್, ನಿಮ್ಮ ಎಕ್ಸಾಮ್ ಯಾವಾಗಿವೆ ಅಂತ. ಇದು ಪಾಸ್ಟ್ ಕಂಟಿನ್ಯೂವಲ್ಲಿದೆ ಒಂದು. ಎರಡನೇದಾಗಿ ಇದು ಕೊಟ್ಟಂಥ ಸೆಂಟೆನ್ಸ್ ಇಂಟ್ರಾಗೇಟಿವ್ ಇದೆ. ಇಂಟ್ರಾಗೇಟಿವ್ ಇದ್ದಾಗ ಇಂಟ್ರಾಗೇಟಿವಲ್ಲಿ ಎರಡು ಪ್ರಕಾರ ನೋಡ್ತೀವಿ. ಒಂದು WH ಕ್ವೆಶನ್, ಒಂದು ಎಸ್ ಆರ್ ನೋ ಟೈಪ್ ಕ್ವೆಶನ್. ಎಸ್ ಆರ್ ನೋ ಟೈಪ್ ಬಂದಾಗ ನಾವು ಈ 8ನೇ ಎಕ್ಸಾಂಪಲ್ ಪ್ರಕಾರ ಇಂಡೈರೆಕ್ಟನ್ನು ಮಾಡ್ತೀವಿ. ಬಟ್ ಇಲ್ಲಿ ನಮಗಿಲ್ಲಿ ಎಸ್ ಆರ್ ನೋ ಟೈಪ್ ಬಂದಿಲ್ಲ. ನಮಗಿಲ್ಲಿ ವಾಕ್ಯದ ಬಿಗಿನಿಂಗಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ವೆನ್ ಅಂತ ಬಳಸಿದ್ದಾರೆ, ಅಂದರೆ WH ವರ್ಡ್ ಬಂದಿದೆ. ಸೊ WH ಬಂದಾಗ ಯಾವ ಥರ ಮಾಡಬೇಕು ನೋಡಿ. ಕುಮಾರ್ ಸೇಡ್ ಇರೋದು ಏನಾಗುತ್ತೆ, ಕುಮಾರ್ ಆಸ್ಕ್ಡ್ ಆಗುತ್ತೆ, ಯಾಕಂದರೆ ಸೆಂಟೆನ್ಸ್ ಇಂಟ್ರಾಗೇಟಿವ್ ಇದೆ. ಸೊ ಈಗ ನೋಡಿ KUMAR, ಕುಮಾರ್ ಸೇಡ್ ಬದಲಿ ಆಸ್ಕ್ಡ್. ನಾವು ಮೇಲ್ಗಡೆ ವೇದಾರ್ಥ ಈಫ್ ಹಚ್ಚಿದ್ವಿ, ಅದು ಎಸ್ ಆರ್ ನೋ ಟೈಪ್ ಇತ್ತು.
ಈಗ ಇಲ್ಲಿ WH ಬಂದಿದೆ, WH ಬಂದಾಗ ಆ ಯಾವ WH ವರ್ಡ್ ಬಂದಿರುತ್ತೆ ಅದನ್ನೇ ಬರೀಬೇಕು. ಇಲ್ಲಿ ವೆನ್ ಬಂದಿದೆ, ನಾವು ಇಲ್ಲಿ ವೆನ್ನನ್ನೇ ಬರೀಬೇಕು. ಒಂದು ವೇಳೆ ವೇರ್ ಬಂದಿದ್ದರೆ ವೇರ್, ಹೌ ಬಂದರೆ ಹೌ, ವಾಯ್ ಬಂದರೆ ವಾಯ್. ಈಗ ವೆನ್ ಬಂದಿದೆ, ಅದಕ್ಕಾಗಿ ನಾನು ವೆನ್ನನ್ನೇ ಇಲ್ಲಿ ಬರಿತೀನಿ. ವೆನ್ ಆದ ನಂತರ ಯಾವುದೇ ಕಾರಣಕ್ಕೂ ಹೆಲ್ಪಿಂಗ್ ವರ್ಬ್ ಬಳಸಬಾರ್ದು ಇಲ್ಲಿ. ಯಾಕಂದರೆ ಈ ಇಂಟ್ರಾಗೇಟಿವ್ ಇದ್ದುದೇನ ಏನು ಮಾಡ್ತೀವಿ ನಾವೀಗ ಇಂಡೈರೆಕ್ಟಲ್ಲಿ ಅಸರ್ಟಿವ್ ಮಾಡ್ತೀವಿ. ಅಂದರೆ ಇಲ್ಲಿ ನಾವೀಗ ಏನು ತೊಗೋಬೇಕು, ಸಬ್ಜೆಕ್ಟನ್ನು ತೆಗೆದುಕೋಬೇಕು. ಸಬ್ಜೆಕ್ಟ್ ತೆಗೆದುಕೊಂಡ್ರೆ ಕರೆಕ್ಟ್ ಆಗುತ್ತೆ. ಯುವರ್ ಇದ್ದದ್ದು ಏನಾಗುತ್ತೆ ನಾವು ಅವರ್ ಅಂತ ಮಾಡೋಣ, ಹೌದಾ. ವೆನ್ ಅವರ್, ನೆಕ್ಸ್ಟ್ ಈಗ ವೆನ್ ಅವರ್ ಎಕ್ಸಾಮ್ ಅಂತ ಬರೀಬೇಕು. ಇಲ್ಲಿ ಎಕ್ಸಾಮ್ EXAM, ವೆನ್ ಅವರ್ ಎಕ್ಸಾಮ್. ಇದಾದ ನಂತರ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ನೋಡಿ, ಈಗ ನಮಗೆ ಪಾಸ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಪಾಸ್ಟ್ ಕಂಟಿನ್ಯೂ ಇದ್ದಾಗ ನಾವು ಏನು ಮಾಡಬೇಕು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾಡ್ ಬೀನ್. ಸೊ ಅದನ್ನು ಇಲ್ಲಿ ನಾವು ಬರೆದುಬಿಟ್ರೆ ಫಿನಿಶ್. ಈಗ ನೋಡಿ, ಕುಮಾರ್ ಆಸ್ಕ್ಡ್ ವೆನ್ ಅವರ್ ಎಕ್ಸಾಮ್ ಹ್ಯಾಡ್ ಬೀನ್, ಫಿನಿಶ್. ಸೊ ಒನ್ ಮೋರ್ ಎಕ್ಸಾಂಪಲ್. ಸೊ ಯಾವುದೀಗ ಅಂದರೆ ಕೊನೆಯ ಎಕ್ಸಾಂಪಲ್ ನೋಡೋಣ. ಇದು ಕೂಡ WH ಇದೆ, ಸೇಮ್ ಇಂಟ್ರಾಗೇಟಿವಲ್ಲೇ WH. ಒನ್ ಮೋರ್ ಎಕ್ಸಾಂಪಲ್, ಕೊನೆಯ ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್ ನಂಬರ್ 10. He said why did you come here? ಸೊ ಎಕ್ಸಾಂಪಲ್ ನೋಡಿ, he said, ಅವನು ಕೇಳ್ತಾನೆ ಅಥವಾ ಹೇಳ್ದ, ವೈ ಡಿಡ್ ಯು ಕಮ್ ಹಿಯರ್, ನೀನು ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತ. ಸೊ ಈಗ he said ಬದಲಿಗೆ ನಾವು ಏನು ಬರೀಬೇಕು, he asked ಬರೀಬೇಕು. ಯಾಕಂದರೆ ಇದು ಪ್ರಶ್ನಾರ್ಥಕ ವಾಕ್ಯ, ಹೌದಾ. he asked. ಈಗ ಮುಂದೆ ಏನು ಹಚ್ಚಬೇಕು, ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ WH ಬಂದಾಗ WH ಹಚ್ಚಬೇಕಂತ ನಾನು ಹೇಳಿದ್ದೆ. ಸೊ ವೈ ಇದನ್ನು ನಾನು ವೈ ಅಂತಲೇ ಬರಿತೀನಿ. ಸೊ ವೈ ಬರೆದ ನಂತರ ನೇರವಾಗಿ ನಾವು ಯಾವುದೇ ಕಾರಣಕ್ಕೂ ಹೆಲ್ಪಿಂಗ್ ವರ್ಬ್ ಬಳಸಬಾರ್ದು. ಈ ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ಜಾಗಿ ಹೋಗುತ್ತೆ, ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಜಾಗಿ ಹೋಗಿ ಬರಿಬೇಕು, ಹೌದಾ. ಸೊ ಇಲ್ಲಿ ಯು ಅಂದರೆ ಏನಾಗುತ್ತೆ, ಆಯ್ ಆಗುತ್ತೆ. ಯಾಕಂದರೆ ನನಗೆ ಹೇಳಿದ್ದೆ ನಾವು ಆಯ್. ಡಿಡ್ ಬಂದಿದೆ, ಡಿಡ್ ಅಂದರೆ ಇದು ಸಿಂಪಲ್ ಪಾಸ್ಟ್, ಹೌದಾ. ಸಿಂಪಲ್ ಪಾಸ್ಟ್ ಬಂದಾಗ ನಾವು ಇದರಲ್ಲಿ ಮಾಡಬೇಕಂತ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿರುತ್ತೆ, ಹ್ಯಾಡ್. ಸೊ ನಾನು ಹ್ಯಾಡನ್ನು ಬರಿತೀನಿ, ಹ್ಯಾಡ್. ಇನ್ನು ಉಳಿದಿದೆಲ್ಲ ಸೇಮ್ ಬರೀಬೇಕು. ಕಮ್, ಸ್ವಲ್ಪ ಇಲ್ಲಿ ಏನಂದ್ರೆ ಹಿಯರ್ ಇದ್ದದ್ದು ಏನಾಗುತ್ತೆ, ದೇರ್ ಅಂತ ಆಗುತ್ತೆ. ನಮ್ಮ ರೂಲಲ್ಲಿ ಹೇಳ್ತಾ ಇದೆ ನೋಡಿ, ಇಲ್ಲಿ ರೂಲ್ ಇದೆ, ಹಿಯರ್ ಇದ್ದದ್ದು ದೇರ್. ಸೊ ಅದಕ್ಕೆ ನಾನು ಹಿಯರ್ ಬದಲಿಗೆ ದೇರನ್ನು ಬಳಸಿದ್ದೀನಿ. ಈಗ ನೋಡಿ ಓದಿ, ಹಿ ಆಸ್ಕ್ಡ್ ವೈ ಐ ಹ್ಯಾಡ್ ಕಮ್ ಹಿಯರ್. ಸಿಂಪಲ್. ಒಂದು ಕ್ಲಿಯರಾಗಿ ನಾವು ಏನು ನೆನಪಿಡ್ಬೇಕಂದ್ರೆ, ಡೈರೆಕ್ಟ್ ಸ್ಪೀಚಲ್ಲಿ ಇಂಟ್ರಾಗೇಟಿವ್ ಇದ್ದರೆ ಇಂಡೈರೆಕ್ಟ್ ಮಾಡೋ ಟೈಮಲ್ಲಿ ಇಂಟ್ರಾಗೇಟಿವ್ದಾಗೆ ಮಾಡಬಾರ್ದು, ಅಸರ್ಟಿವ್ದಾಗ ಮಾಡಬೇಕು. ಅಂದರೆ ಮುಂದೆ ಕ್ವೆಶ್ಚನ್ ಮಾರ್ಕ್ ಬರಬಾರ್ದು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಬಾರ್ದು. ಇದು ಒಂದನ್ನು ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ. ಒಂದು. ಎರಡನೇದಾಗಿ ಪಾಸ್ಟ್ ಟೆನ್ಸಲ್ಲಿ ಯಾವ ಟೆನ್ಸ್ಗಳಲ್ಲಿ ಯಾವ ಟೆನ್ಸಿಗೆ ನಾವು ಇಂಡೈರೆಕ್ಟ್ನ ಮಾಡಬೇಕು, ಮತ್ತು ಈ ಪದಗಳು ಯಾವ ಥರ ಚೇಂಜ್ ಆಗುತ್ತೆ, ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ನಾವು ಈಸಿಯಾಗಿ ಯಾವುದೇ ಪ್ರಶ್ನೆ ಈ ಟೆನ್ಸಲ್ಲಿ ಕೇಳಿದರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಈಗಾಗಲೇ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂದರೆ ರಿಪೋರ್ಟೆಡ್ ಸ್ಪೀಚ್ ಸಂಬಂಧಪಟ್ಟಂತೆ ಪಾರ್ಟ್ 2 ಮುಗಿಸಿದ್ವಿ. ಪಾರ್ಟ್ 1ನಲ್ಲಿ ಪ್ರೆಸೆಂಟ್ ಟೆನ್ಸ್ ಕಲ್ತೀವಿ, ಪಾರ್ಟ್ 2ಅಲ್ಲಿ ಪಾಸ್ಟ್ ಟೆನ್ಸನ್ನು ಕಲ್ತೀವಿ. ಈ ಒಂದೇ ಒಂದು ಉಳಿತು ಭಾಗ 3. ಅದರಲ್ಲಿ ನಾವು ಏನು ಕಲಿಯೋಣ ಅಂದರೆ ಫ್ಯೂಚರ್ ಟೆನ್ಸ್ ಇದ್ದಾಗ ನಾವು ಡೈರೆಕ್ಟು ಇಂಡೈರೆಕ್ಟನ್ನು ಹ್ಯಾಗ್ ಮಾಡಬೇಕು. ಅದನ್ನು ನಾವು ನೆಕ್ಸ್ಟ್ ವೀಡಿಯೋಲಿ ಕಲಿಯೋಣ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ರೂಪದಲ್ಲಿ ನಿಮ್ಮ ಸಜೆಷನ್ಸನ್ನು ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಮುಗಿದ ನಂತರ ಇನ್ನೊಂದು ಬಾರಿ ನೋಡಿ, ಇಲ್ಲಿ ಬರ್ತಕ್ಕಂಥ ಈ ಎಲ್ಲ ಟೆನ್ಸ್ಗಳು, ಇಲ್ಲಿ ಪದಗಳು ಮತ್ತು ಈ 10 ಎಕ್ಸಾಂಪಲ್ಗಳನ್ನು ನಾನು ಯಾವ ಥರ ಡೈರೆಕ್ಟ್ ಇದ್ದದನ್ನು ಇಂಡೈರೆಕ್ಟ್ ಮಾಡಿ ಅಂತ ನೀಟಾಗಿ ಬರ್ಕೊಳ್ಳಿ. ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಸಹಾಯ ಆಗುತ್ತೆ. ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ನೀವು ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.